ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ತಮಗೆಲ್ಲರಿಗೆ ತಿಳಿದ ಹಾಗೆ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಇಂಟ್ರೊಡಕ್ಷನ್ ಅಂತ ಟ್ಯಾಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗಲ್ಲಿ ಅದ್ರ ಜೊತೆಗೆ ಕಾನ್ಫಿಗರೇಷನ್ ಆಫ್ ಟ್ಯಾಲಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗಿಲ್ಲೇ ವರ್ಕಿಂಗ್ ವಿತ್ ಕಂಪನಿ, ಸೊ ಅದ್ರ ಬಗ್ಗೆ ನಾವಿಲ್ಲೇ ಡಿಸ್ಕಸ್ ಮಾಡೋಣ. ಸೊ ವರ್ಕಿಂಗ್ ವಿತ್ ಕಂಪನಿ ಅಂದ ತಕ್ಷಣ ಸೊ ಹೌ ಟು ನೀವಲ್ಲೇ ಕಂಪ್ನಿಯನ್ನು ಫಸ್ಟ್ ಆಫ್ ಆಲ್ ಟ್ಯಾಲಿ ಒಳಗಡೆ ಒಂದು ಕಂಪ್ನಿಯನ್ನು ನೀವಲ್ಲೇ ಕ್ರಿಯೇಟ್ ಮಾಡಬೇಕಾಗ್ತೈತಿ. ಸೊ ಟ್ಯಾಲಿ ಒಳಗೆ ನೀವು ಕಂಪ್ನಿ ಕ್ರಿಯೇಟ್ ಮಾಡಬೇಕಾದಾಗ ಸೊ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಸ್ಟೆಪ್ಸ್ ಬರ್ತಾವೆ. ಆ ಸ್ಟೆಪ್ಸ್ ಪ್ರಕಾರ ನಾವೇನು ಮಾಡ್ತೀವಿ ಅಂತಂದ್ರೆ ಸೊ ಟ್ಯಾಲಿ ಆಪ್ಷನ್ನ ನಾವಲ್ಲೇ ಕಂಪ್ನಿಯನ್ನು ನಾವಲ್ಲೇ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ಸೊ ಅದರೊಳಗೆ ನಿಮಗಲ್ಲಿ ಬಂದುಬಿಟ್ಟು ಇಂಟ್ರೊಡಕ್ಷನ್ ಟು ಕಂಪನಿ ಇನ್ ಟ್ಯಾಲಿ ಆರ್ ವರ್ಕಿಂಗ್ ವಿತ್ ಟ್ಯಾಲಿ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಅಲ್ಲಿ ನಿಮಗೆ ಬರ್ತಕ್ಕಂಥ ಪಾರ್ಟ್ ನೋಡಿರಿ, ದ ಟರ್ಮ್ ಕಂಪ್ನಿ ಈಸ್ ಅ ಜೆನ್ರಿಕ್ ಟರ್ಮ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ದ ಟರ್ಮ್ ಕಂಪ್ನಿ ಈಸ್ ಅ ಜೆನ್ರಿಕ್ ಟರ್ಮ್ ಆ್ಯಂಡ್ ನಾಟ್ ಕನ್ಫರ್ಮ್ ಟು ಆ್ಯನ್ ಆರ್ಗನೈಜೇಷನ್ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆ್ಯಕ್ಟ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಅಲ್ಲಿ ನೀವೇನಂತಂದ್ರೆ ಇಂಡಿವಿಜುವಲ್ ಆಗಿ ಕಂಪ್ನಿಗಳನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಿಮ್ಮಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಅದನ್ನು ನೀವಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಅಲ್ಲಿ HUF ಸೊ ಅದನ್ನು ನೋಡ್ಬೋದು, NGO ಈ ಥರ ಬೇರೆ ಬೇರೆ ಥರದ ಎಂಟಿಟಿಗಳನ್ನು ನೀವಲ್ಲಿ ಬಿಸ್ನೆಸ್ ಟರ್ಮ್ಸ್ ಎಂಟಿಟಿಗಳನ್ನು ನೀವೇನು ಮಾಡ್ತೀರಿ ಅಂತಂದ್ರೆ ಸೊ ಕಂಪ್ನಿ ನೇಮ್ಗಳನ್ನು ನೀವಲ್ಲಿ ಕೊಟ್ಟು ಕ್ರಿಯೇಟ್ ಮಾಡ್ಬೋದಾಗಿರ್ತೈತಿ. ಸೊ ಅಲ್ಲಿ ನಿಮ್ಗೆ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಪಾರ್ಟ್ದೊಳಗೆ ಕಂಪ್ನಿ ಕ್ರಿಯೇಷನ್ ಮಾಡಬೇಕಾದಾಗ ಸೊ ಅಲ್ಲೇ ಗೇಟ್ವೇ ಆಫ್ ಟ್ಯಾಲಿ ಒಳಗಡೆ ಸೊ ನಿಮ್ಗೆ ಏನು ಕಾಣಿಸ್ತೈತೆ ಅಂತಂದ್ರೆ ಕಂಪನಿ ಇನ್ಫಾರ್ಮೇಷನ್ ಅಂತ ಇರ್ತೈತಿ. ಸೊ ಕಂಪನಿ ಇನ್ಫಾರ್ಮೇಷನ್ದೊಳಗೆ ನಿಮ್ಗೆ ಏನು ತೋರಿಸ್ತೈತೆ ಅಂದ್ರೆ ಸೊ ಸೆಲೆಕ್ಟ್ ಕಂಪನಿ ಮತ್ತು ಲಾಗಿನ್ ಆ್ಯಸ್ ಅ ರಿಮೋಟ್ ಯೂಸರ್, ಕ್ರಿಯೇಟ್ ಕಂಪನಿ, ಬ್ಯಾಕಪ್, ರಿಸ್ಟೋರು, ಕ್ವಿಟ್ ಈ ಥರ ಆಪ್ಷನ್ಸ್ ನಿಮಗಲ್ಲಿ ತೋರಿಸ್ತಾ ಇರ್ತೈತಿ. ಸೊ ಅದರೊಳಗೆ ನಾವೇನು ಚೂಸ್ ಮಾಡ್ತೀವಿ ಅಂತಂದ್ರೆ ಕ್ರಿಯೇಟ್ ಕಂಪನಿ ಆಪ್ಷನನ್ನು ನಾವಲ್ಲಿ ಚೂಸ್ ಮಾಡ್ತಾ ಇರ್ತೀವಿ. ಅದು ಫಿಗರ್ ಕಂಪನಿ ಇನ್ಫಾರ್ಮೇಷನ್ ಫಿಗರ್ 2 ಅಂತ ನಾವು ಅದನ್ನು ಮೆನ್ಯೂ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ನೆಕ್ಸ್ಟ್ ನಿಮಗಲ್ಲಿ ಬಂದುಬಿಟ್ಟು ಸ್ಟೆಪ್ಸ್ ಟು ಕ್ರಿಯೇಟ್ ಅ ಕಂಪನಿ. ಸೊ ಕಂಪ್ನಿ ಕ್ರಿಯೇಟ್ ಮಾಡಬೇಕಾದಾಗ ನಿಮ್ಗೆ ಏನಾಗ್ತೈತೆ ಅಂತಂದ್ರೆ ಸೊ ಗೋ ಟು ನಾವು ಇಲ್ಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗ್ಬೇಕು. ಪ್ರೆಸೆಂಟ್ ಟ್ಯಾಲಿ ವಿಂಡೋ ಓಪನ್ ಆದ ತಕ್ಷಣ ಫಸ್ಟ್ ಆಫ್ ಆಲ್ ಎಲ್ಲಿಗೆ ಹೋಗ್ತೀವಿ ಅಂತಂದ್ರೆ ಗೋ ಟು ಗೇಟ್ವೇ ಆಫ್ ಟ್ಯಾಲಿ ಒಳಗೆ ಹೋಗಬೇಕು. ಗೇಟ್ವೇ ಆಫ್ ಟ್ಯಾಲಿ ಜೊತೆಗೆ ಏನು ತೋರಿಸ್ತೀವಿ ಅಂದರೆ ಪ್ರೆಸ್ Alt + F3 ಕಂಪನಿ ಇನ್ಫಾರ್ಮೇಷನ್. ಸೊ ಶಾರ್ಟ್ಕಟ್ಗೆ ಏನು ಬಳಸ್ತೀವಿ ಅಂದ್ರೆ Alt + F3 ಬಟನನ್ನು ಪ್ರೆಸ್ ಮಾಡಿದ್ರೆ ಸೊ ಶಾರ್ಟ್ಕಟ್ಗೆ ನಿಮ್ಗೆ ಎಲ್ಲಿ ಏನಕ್ಕೈತೆ ಅಂದ್ರೆ ಓಪನ್ ಆಗ್ತಾ ಇರ್ತೈತಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಅದ್ರ ಜೊತೆಗೆ ಸೆಲೆಕ್ಟ್ ದ ಕ್ರಿಯೇಟ್ ಕಂಪನಿ ಆಪ್ಷನ್ ಫ್ರಮ್ ದ ಕಂಪನಿ ಇನ್ಫಾರ್ಮೇಷನ್ ಫಿಗರ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಂಪ್ನಿ ಕ್ರಿಯೇಷನ್ ಸ್ಕ್ರೀನ್ ಓಪನ್ ಆಗ್ತೈತಿ. ಸೊ ಅದರೊಳಗೆ ನಿಮಗೆ ತೋರಿಸ್ತೈತೆ ನೋಡಿರಿ, ಈ ಥರ ಸ್ಕ್ರೀನ್ ನಿಮಗೆ ಇಲ್ಲಿ ಓಪನ್ ಮಾಡ್ತಾ ಇರ್ತೀನಿ ನಾನು ನಿಮಗೆಲ್ಲೇ. ಸೊ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಓಪನ್ ಆಗ್ತಾ ಇರ್ತೈತಿ. ಸೊ ಅದರೊಳಗೆ ಬಂದುಬಿಟ್ಟು ಫಸ್ಟ್ ಆಫ್ ಆಲ್ ಡೈರೆಕ್ಟ್ರಿ ಅಂತ ಬರ್ತೈತಿ, ನೇಮ್ ಅಂತ ಬರ್ತೈತಿ, ಮೇಲಿಂಗ್ ನೇಮ್ ಅಂತ ಬರ್ತೈತಿ, ಅಡ್ರೆಸ್ ಅಂತ ಬರ್ತೈತಿ, ಕಂಟ್ರಿ ಅಂತ ಬರ್ತೈತಿ, ಸ್ಟೇಟ್, ಪಿನ್ ಕೋಡು, ಫೋನ್ ನಂಬರು, ಹೌದಾ, ಮೊಬೈಲ್ ನಂಬರು. ಸೊ ನೆಕ್ಸ್ಟ್ ಬಂದುಬಿಟ್ಟು ಫ್ಯಾಕ್ಸ್ ನಂಬರು, ಇಮೇಲ್, ವೆಬ್ಸೈಟ್ಸ್. ಸೊ ಅಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗಲ್ಲಿ ಫೈನಾನ್ಷಿಯಲ್ ಇಯರ್ ಫ್ರಾಮ್ ಅಂದರೆ ಬುಕ್ಸ್ ಬಿಗಿನಿಂಗ್ ಫ್ರಾಮ್ ಇವೆಲ್ಲ ಎದ್ರ ಬರ್ತಾವೆ ಅಂದ್ರೆ ಬುಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇಯರ್ ಡೀಟೇಲ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಸೆಕ್ಯೂರಿಟಿ ಕಂಟ್ರೋಲ್ದೊಳಗೆ ಏನು ಬರ್ತೈತೆ ಅಂದ್ರೆ ಟ್ಯಾಲಿ ವ್ಯಾಲ್ಟ್ ಪಾಸ್ವರ್ಡ್ ಇಫ್ ಎನಿ ಅಂತ ತೋರಿಸ್ತಾ ಇರ್ತೈತಿ. ಸೊ ಆಮೇಲೆ ರಿಪೀಟ್ ದ ಪಾಸ್ವರ್ಡ್, ಆಮೇಲೆ ವಾರ್ನಿಂಗ್, ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್ ಈ ಥರದ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮದು ತೋರಿಸ್ತಾ ಇರ್ತೈತಿ. ಸೊ ಕೆಳಗಡೆ ಬಂದುಬಿಟ್ಟು ಬಾಟಮ್ ಸೈಡ್ ನಿಮಗಲ್ಲೇ ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಅಲ್ಲಿ ನಿಮಗೆ ಏನು ತೋರಿಸ್ತದೆ ಅಂದರೆ ಡಿಫಾಲ್ಟ್ ಆಗಿರ್ತೈತಿ ಇವೆಲ್ಲ ಆಪ್ಷನ್ಸ್. ಸೊ ಬೇಸ್ ಕರೆನ್ಸಿ ಸಿಂಬಲ್ ಇಂಡಿಯನ್ ರುಪೀಸ್, ಫಾರ್ಮಲ್ ನೇಮ್ INR ಇಂಡಿಯನ್ ರುಪೀಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಸಫೆಕ್ಸ್ ಸಿಂಬಲ್ ಟು ಅಮೌಂಟ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಆ್ಯಡ್ ಸ್ಪೇಸ್ ಬಿಟ್ವೀನ್ ಅಮೌಂಟ್ ಆ್ಯಂಡ್ ಸಿಂಬಲ್, ಶೋ ಅಮೌಂಟ್ ಇನ್ ಮಿಲಿಯನ್ಸ್, ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್, ವರ್ಡ್ ಪ್ರೊಸೆಸಿಂಗ್ ಅಮೌಂಟ್ ಆಫ್ಟರ್ ಡೆಸಿಮಲ್ ಪ್ಲೇಸಸ್, ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಫಾರ್ ಅಮೌಂಟ್ ಇನ್ ವರ್ಡ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಸೊ ಈ ಥರ ಒಂದು ವಿಂಡೋ ನಿಮಗಲ್ಲಿ ಕಂಪ್ನಿ ಕ್ರಿಯೇಷನ್ ವಿಂಡೋ ನಿಮ್ಗೆ ಅದು ತೋರಿಸ್ತಾ ಇರ್ತೈತಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗಲ್ಲೇ ಸೊ ಅದರ ಡಿಟೇಲ್ ನಿಮಗೆ ತೋರಿಸ್ತಾ ಇರ್ತೈತಿ. ಕಂಪ್ನಿ ಕ್ರಿಯೇಷನ್ ಸ್ಕ್ರೀನ್ ಈಸ್ ಡಿವೈಡೆಡ್ ಇನ್ 2 ಸೆಕ್ಷನ್ಸ್ ಅಂತ ಕರಿತಾ ಇರ್ತಾನೆ. ಇನ್ ಟಾಪ್ ಸೆಕ್ಷನ್ ಯು ಎಂಟರ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ ಕಂಪನಿ ಆ್ಯಂಡ್ ಇಟ್ ಬಾಟಮ್ ಸೆಕ್ಷನ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಏನು ಕರಿತೀವಿ ಅಂತಂದರೆ ಬೇಸ್ ಕರೆನ್ಸಿ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಇನ್ ವಿಚ್ ಅಕೌಂಟ್ಸ್ ಆಫ್ ದ ಕಂಪ್ನಿ ವುಡ್ ಬಿ ಮೇಂಟೈನ್ಡ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಟು ಗೋ ಟು ದ ನೆಕ್ಸ್ಟ್ ಆಪ್ಷನ್ ಪ್ರೆಸ್ ದ ಟ್ಯಾಬ್ ಕೀ ಆರ್ ದ ಡೌನ್ ಏರೋ ಕೀ, ವೇರ್ ಆ್ಯಸ್ ಟು ಮೂವ್, ಹೌದ್ರಿ, ಟು ಮೂವ್ ಏನು ಕರಿತೀವಿ ಅಂತಂದ್ರೆ ಬ್ಯಾಕ್ ಆರ್ ಪ್ರೆಸ್ ದ ಶಿಫ್ಟ್ ಪ್ಲಸ್ ಟ್ಯಾಬ್ ಕೀ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಆರ್ ದ ಅಪ್ ಏರೋ ಕೀ ಈ ಥರ ಬಟನ್ಗಳನ್ನ ನಾವಲ್ಲಿ ಯೂಸ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ತೋರಿಸ್ತಾರೆ ನೋಡಿರಿ ನಿಮ್ಗೆ ಎಂಟರ್ ಕಂಪ್ನಿ ನೇಮ್ ಅಂತ ಬಂದಾಗ, ಎಂಟರ್ ಕಂಪ್ನಿ ನೇಮ್ ಅಂತ ಬಂದಾಗ ಸೊ ನಿಮ್ಗೆ ಅಲ್ಲಿ ತೋರಿಸ್ತೈತಿ, ಹೌದ್ರಿ. ಡೈರೆಕ್ಟ್ರಿ ಒಳಗೆ ತೋರಿಸ್ತೈತಿ ನಿಮಗಲ್ಲಿ ದ ಫಸ್ಟ್ ಫೀಲ್ಡ್ ಇನ್ ದ ಕಂಪನಿ ಕ್ರಿಯೇಷನ್ ಸ್ಕ್ರೀನ್ ಈಸ್ ಡೈರೆಕ್ಟ್ರಿ. ಸೊ ಟ್ಯಾಲಿ ಸಾಫ್ಟ್ವೇರ್ ನಿಮ್ಗೆ ಎದ್ರಾಗ ಐತಿ ಅನ್ನೋದನ್ನು ತೋರಿಸ್ತಾ ಇರ್ತೈತಿ. ಟ್ಯಾಲಿ ಸಾಫ್ಟ್ವೇರ್ ಎದುರಾಗಡೆ ಐತಿ ನಿಮ್ದು ಅಂತೇಳಿ ಇಲ್ಲಿ ತೋರಿಸ್ತಾ ನೋಡಿರಿ.
ಹೌದ್ರಿ. ಇಟ್ ಶೋಸ್ ದ ಪಾತ್ ಆಫ್ ಯುವರ್ ಕಂಪ್ಯೂಟರ್ ವೇರ್ ದ ಎಂಟೈರ್ ಕಂಪನಿ ಇನ್ಫಾರ್ಮೇಷನ್ ವಿಲ್ ಬಿ ಸೇವ್ಡ್ ಅಂತ ಕರಿತಿರ್ತಾನೆ. ಇಟ್ ಈಸ್ ರಿಕಮೆಂಡೆಡ್ ನಾಟ್ ಟು ಮೋಡಿಫೈ ಡೈರೆಕ್ಟರಿ ಪಾತ್ ಅನ್ಲೆಸ್ ಇಟ್ ಈಸ್ ರಿಯಲಿ ರಿಕ್ವೈರ್ಡ್. ಸ್ಪೆಸಿಫೈ ದ ಪಾತ್ ವೇರ್ ದ ಕಂಪನಿ ಡೇಟಾ ವಿಲ್ ಬಿ ಸ್ಟೋರ್ಡ್ ಅಂತ ಕರೀತಾನೆ. ದ ಡಿಫಾಲ್ಟ್ ಡೇಟಾ ಡೈರೆಕ್ಟರಿ ಆಫ್ ಟ್ಯಾಲಿ ERP9 ಎಲ್ಲಿ ಇರ್ತೈತೆ ಅಂದರೆ, ಸೊ ನಿಮ್ಮ ಡ್ರೈವ್ದೊಳಗೆ, ಇಟ್ ಮೀನ್ಸ್ C ಡ್ರೈವ್, D ಡ್ರೈವ್, E ಡ್ರೈವ್, F ಡ್ರೈವ್, ಮೈ ಕಂಪ್ಯೂಟರ್ ಇರ್ತೈತಿ. ಸೊ ಅದ್ರೊಳಗೆ ನಿಮ್ಗೆ ಯಾವ ಡ್ರೈವ್ದೊಳಗೆ ನೀವು ಟ್ಯಾಲಿ ಸಾಫ್ಟ್ವೇರ್ ಸ್ಟೋರ್ ಮಾಡಿರ್ತೀರಿ, ಸೊ ಅದ್ರದ್ದು ನಿಮ್ಗೆ ಏನು ತೋರಿಸ್ತೈತೆ ಅಂದರೆ ಡೈರೆಕ್ಟ್ರಿ ನಿಮಗೆ ಅದು ತೋರಿಸ್ತಾ ಇರ್ತೈತಿ. ಅಲ್ಲಿ ತೋರಿಸ್ತಾ ನೋಡಿರಿ ಟ್ಯಾಲಿ ERP9 ಅಂತ ಬಂದುಬಿಟ್ಟು, ಸೊ ಎಲ್ಲಿ ಐತೆ ಅಂದ್ರೆ C ಡ್ರೈವ್ದೊಳಗೆ ಐತಿ ಅದು. ಸೊ C ಡ್ರೈವ್ದೊಳಗೆ ಐತಿ, ಅಲ್ಲಿ ನಿಮ್ಗೆ ತೋರಿಸ್ತೈತಿ ಟ್ಯಾಲಿ ERP9 ಡೇಟಾ ಪರ್ಪಸ್ ಅಂತ ಕರಿತಾ ಇರ್ತಾನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗಲ್ಲೇ ನೇಮ್ ಅಂತ ಬರ್ತೈತಿ. ಸೊ ಟೈಪ್ದ ಏನು ಕರಿತೀವಿ ಅಂದ್ರೆ ನೇಮ್ ಆಫ್ ದ ಕಂಪನಿ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ನಿಮ್ಮ ಕಂಪ್ನಿ ನೇಮನ್ನು ನೀವೇನು ಮಾಡಬೇಕಂದ್ರೆ ಟೈಪ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೇಲಿಂಗ್ ಅಡ್ರೆಸ್ ಅಂತ ಕರಿತಾನೆ. ಸೊ ಮೇಲಿಂಗ್ ಅಡ್ರೆಸ್ ಅಂತ ಬಂದಾಗ ಅಲ್ಲಿ ತೋರಿಸ್ತೈತೆ ನೋಡಿರಿ, ಟೈಪ್ ಅಡ್ರೆಸ್ ಆಫ್ ದ ಕಂಪನಿ. ಸೊ ಇನ್ಫಾರ್ಮೇಷನ್ ಕೊಡಬೇಕಲ್ಲಿ. ಮೇಲಿಂಗ್ ಅಡ್ರೆಸ್ ಮೀನ್ಸ್ ನಿಮ್ಮ ಕಂಪನಿದ ಅಡ್ರೆಸ್ಸನ್ನು ಪೂರ್ತಿಯಾಗಿ ಏನು ಮಾಡಬೇಕಂದ್ರೆ ಸೊ ಟೈಪ್ ಮಾಡಬೇಕು. ಸ್ಟೇಟ್ ಅಂತ ಕರಿತಾನೆ. ಸೆಲೆಕ್ಟ್ ದ ಏನು ಕರಿತೀವಿ ಅಂತಂದ್ರೆ ಸ್ಟೇಟ್ ನೇಮ್ ಫ್ರಮ್ ದ ಪಾಪಪ್ ಲಿಸ್ಟ್ ಅಂತ ಕರಿತಾನೆ. ಸೊ ಅಲ್ಲಿ ಸ್ಟೇಟ್ ಅಂತ ಬಂದಾಗ ರೈಟ್ ಸೈಡ್ ನಿಮ್ಗೆ ಏನು ಓಪನ್ ಆಗ್ತೈತೆ ಅಂದರೆ ಒಂದು ಪೆನಲ್ ಓಪನ್ ಆಗ್ತೈತೆ ಅಲ್ಲಿ. ಸೊ ಅಲ್ಲಿ ನೀವೇನು ಮಾಡ್ಬೇಕಂತಂದ್ರೆ ಸೊ ಸ್ಟೇಟನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಅದ್ರೊಳಗೆ ಕೆ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಕೇರಳ ಮತ್ತು ಕರ್ನಾಟಕ ಅಂತ ಬರ್ತೈತಿ. ಸೊ ಅದ್ರೊಳಗೆ ನೀವೇನು ಚೂಸ್ ಮಾಡ್ತೀರಿ ಅಂದರೆ ಅಪ್ ಏರೋ ಕೀ ಪ್ರೆಸ್ ಮಾಡಿದರೆ ಸೊ ಕರ್ನಾಟಕ ಆಪ್ಷನ್ ನಿಮ್ಮಲ್ಲೇ ಸೆಲೆಕ್ಟ್ ಆಗ್ತೈತಿ. ಆಮೇಲೆ ಪಿನ್ ಕೋಡ್ ಕೊಡಬೇಕಲ್ಲೇ ಮೆನ್ಷನ್ ಯುವರ್ ಸಿಟಿ ಪಿನ್ ಕೋಡ್ ಅಂತ ಕರಿತಾನೆ. ಸೊ ನೀವಲ್ಲೇ ಪ್ರೆಸೆಂಟ್ ನೀವು ಯಾವ ನಿಮ್ಮ ಪ್ಲೇಸ್ ಕೊಟ್ಟಾಗ ಕಂಪ್ನಿ ಎಂಟ್ರಿ ಮಾಡ್ತೀರಿ, ನಿಮ್ಮ ಪ್ಲೇಸ್ ಕೊಟ್ಟಾಗ ಆ ಪ್ಲೇಸದ್ದು ಏನು ಕೊಡಬೇಕಂದ್ರೆ ಪಿನ್ ಕೋಡ್ ನಂಬರನ್ನು ಕೊಡಬೇಕು. ಪೋಸ್ಟಲ್ ಐಡೆಂಟಿಫಿಕೇಷನ್ ಸೊ ನಂಬರ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಮೇಲ್ ಅಡ್ರೆಸ್ ಅಂತ ಕರೀತಾನೆ ನೋಡಿರಿ. ಇಮೇಲ್ ಅಡ್ರೆಸ್ ಅಂತೇಳಿ ಎಂಟರ್ ದ ಇಮೇಲ್ ಅಡ್ರೆಸ್ ಆಫ್ ದ ಕಂಪನಿ. ಸೊ ನಿಮ್ಮ ಕಂಪನಿಗೆ ಸಂಬಂಧಪಟ್ಟಂಥ ಮೇಲ್ ಐಡಿಯನ್ನು ನೀವೇನು ಮಾಡಬೇಕಂದ್ರೆ ಮೆನ್ಷನ್ ಮಾಡಬೇಕು. ಇಫ್ ಎನಿ ಇತ್ತಪ್ಪ ಅಂದ್ರೆ ಮಾಡಬೇಕು. ಹೌದಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕರೆನ್ಸಿ ಸಿಂಬಲ್ ಅಂತ ಕರೀತಾನೆ. ಸೊ ಕರೆನ್ಸಿ ಸಿಂಬಲ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ವಿಚ್ ದ ಅಕೌಂಟ್ ಬುಕ್ಸ್ ಆಫ್ ದ ಕಂಪನಿ ಆರ್ ಟು ಬಿ ಮೇಂಟೈನ್ಡ್. ಬೈ ಡಿಫಾಲ್ಟ್ ಇಟ್ ಶೋಸ್ ರುಪೀಸ್ ಆ್ಯಸ್ ಎ ಕರೆನ್ಸಿ ಸಿಂಬಾಲ್. ಸೊ ಡಿಫಾಲ್ಟಾಗಿ ಏನು ಸೆಲೆಕ್ಟ್ ಆಗಿರ್ತೈತೆ ಅಂದರೆ ರುಪೀಸ್ RS ಆಪ್ಷನ್ ನಿಮಗಲ್ಲೇ ಡಿಫಾಲ್ಟಾಗಿ ಸಿಂಬಾಲ್ ಸೆಲೆಕ್ಟ್ ಆಗಿರ್ತೈತೆ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಕರೆನ್ಸಿ ಸಿಂಬಾಲ್ ಅಂತ ಅದನ್ನು ಕರಿತಾ ಇರ್ತಾನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗಲ್ಲೇ ಮೇಂಟೈನ್ ಅಂತ ಹೇಳ್ತಾನೆ ನೋಡಿರಿ. ಸೊ ಡಿಪೆಂಡಿಂಗ್ ಆನ್ ದ ಆ್ಯಕ್ಟಿವಿಟಿ ಆಫ್ ದ ಕಂಪನಿ ಯು ಕ್ಯಾನ್ ಮೇಂಟೈನ್ ದ ರೆಕಾರ್ಡ್ಸ್ ಇನ್ 2 ways ಅಂತ ಕರೀತಾನೆ. ಸೊ 2 ವೇದೊಳಗೆ ಬರ್ತಾರಲ್ಲಿ. ಸೊ 2 ವೇ ಅಂತಂದು ಬಂದಾಗ ನೋಡ್ರಲ್ಲಿ ತೋರಿಸ್ತೈತಿ ನಿಮ್ಗದು. ಸೊ ಹೌದಾ. ಸೊ ಒನ್ ಈಸ್ ಅಕೌಂಟ್ಸ್ ಓನ್ಲಿ. ಸೊ ಸೆಕೆಂಡ್ ಒನ್ ಈಸ್ ಅಕೌಂಟ್ಸ್ ವಿತ್ ಇನ್ವೆಂಟ್ರಿ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಅಂದರೆ ಟ್ಯಾಲಿ ಒಳಗೆ 2 ಟೈಪ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಮೇಂಟೈನ್ ಕಂಪ್ನಿ ಕ್ರಿಯೇಷನ್ ಮಾಡಬೇಕಾದಾಗ ಸೊ ಫಸ್ಟ್ ಆಫ್ ಆಲ್ ನೀವು ತೊಗೋಬೇಕಾದಾಗ ಅಕೌಂಟ್ಸ್ ಓನ್ಲಿ ಮೆಥಡ್ದೊಳಗೂ ತೊಗೋಬೋದು. ವಿತ್ ನೀಲ್ಲಿ ಇನ್ವೆಂಟ್ರಿ ಸಿಸ್ಟಮ್ ಬಂದಾಗ ಅಕೌಂಟ್ಸ್ ವಿತ್ ಏನು ಕರಿತೀವಿ ಅಂತಂದ್ರೆ ಸೊ ಇನ್ವೆಂಟ್ರಿ ಸಿಸ್ಟಮ್ ಅಂತ ನಾವು ಅದನ್ನು ತೊಗೋತಾ ಇರ್ತೀವಿ. ಸೊ ಇಲ್ಲಿ ನಿಮಗೆ ಪ್ರೆಸೆಂಟ್ ನಾನು ಇವಾಗ ಹೇಳೋದು ಸೊ ಅಕೌಂಟ್ಸ್ ಓನ್ಲಿ ಬಗ್ಗೆ ನಿಮಗಲ್ಲಿ ಡಿಸ್ಪ್ಲೇ ಮಾಡ್ಕೊತ ನಾನು ಅಲ್ಲಿ ಹೋಗ್ತಾ ಇರ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೈನಾನ್ಷಿಯಲ್ ಇಯರ್ ಫ್ರಾಮ್ ಅಂತ ಕರೀತಾನೆ. ಎಂಟರ್ ದ ಸ್ಟಾರ್ಟಿಂಗ್ ಡೇಟ್ ಆಫ್ ದ ಫೈನಾನ್ಷಿಯಲ್ ಫಾರ್ ವಿಚ್ ಯು ಆರ್ ಮೇಂಟೈನಿಂಗ್ ಕಂಪ್ನಿ ಅಕೌಂಟ್ಸ್. ಸೊ ಅಲ್ಲಿ ಏನು ಕೊಡಬೇಕಂದ್ರೆ ಫೈನಾನ್ಷಿಯಲ್ ಇಯರ್ ಕೊಡ್ಬೇಕಾರೆ ಹಣಕಾಸಿಂದು ವರ್ಷ ಕೊಡಬೇಕಾಗ್ತದೆ ನೀವು ಅಲ್ಲಿ. ಸೊ ಅಲ್ಲಿ ಅಕೌಂಟಿಂಗ್ ಇಯರ್ ಆರ್ ಫೈನಾನ್ಷಿಯಲ್ ಇಯರ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಸ್ಟಾರ್ಟ್ ವಿತ್ 1/4/2021 ಎಕ್ಸಾಂಪಲ್ ಅಂದರೆ 1st ಏಪ್ರಿಲ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ 1st ಏಪ್ರಿಲ್ಗೆ ಏನಾಗ್ತೈತೆ ಅಂದರೆ ಸೊ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗೈತೆ ಅಂತ ನಾವು ಅದನ್ನು ಕರಿಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಬುಕ್ಸ್ ಬಿಗಿನಿಂಗ್ ಫ್ರಾಮ್ ಅಂತ ಹೇಳ್ತಾ ನೋಡಿರಿ. ಸೊ ಬುಕ್ಸ್ ಬಿಗಿನಿಂಗ್ ಫ್ರಾಮ್ ಅಂದ ತಕ್ಷಣ ಎಂಟರ್ ಅ ಡೇಟ್ ವಿತಿನ್ ದ ಫೈನಾನ್ಷಿಯಲ್ ಪೀರಿಯಡ್ ಆನ್ ವಿಚ್ ಬುಕ್ಸ್ ಹ್ಯಾವ್ ಬೀನ್ ಸ್ಟಾರ್ಟೆಡ್ ಅಂತ ಕರಿತಾನೆ. ಸೊ ಎಂದು ನಿಮ್ಮದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗ್ತೈತಿ, ಎಂದು ನಿಮ್ಮದು ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತೈತಿ. ಸೊ ಅಂದ ನೀವು ಏನು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಂತಂದ್ರೆ ಸೊ ಬುಕ್ಸ್ ಬರಲಿಕ್ಕೆ ನೀವು ಅದನ್ನು ಸ್ಟಾರ್ಟ್ ಮಾಡ್ತಾ ಇರ್ತೀರಿ. ದ ಆ್ಯಕ್ಚುಯಲ್ ಡೇಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಿಗಿನ್ಸ್ 1/11 ಹೀಗೆಲ್ಲ ತೋರಿಸ್ತಾ ಇರ್ತಾನೆ. ಸೊ ಅಲ್ಲೇ ನಿಮ್ಗೆ ಅದು ತೋರಿಸಿದ್ ನೋಡಿರಿ. ಸೊ 1/4 ನೀವೆಲ್ಲ ಫೈನಾನ್ಷಿಯಲಿ ಸ್ಟಾರ್ಟ್ ಮಾಡಿಕೊಂಡು ಸೊ ಅದನ್ನು ನೀವೆಲ್ಲ ಏನಂತಂದ್ರೆ ಅವತ್ತು ನೀವೇನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಂದರೆ ಬುಕ್ಸ್ ಬರಲಿಕ್ಕೆ ನೀವು ಅದನ್ನು ಸ್ಟಾರ್ಟ್ ಮಾಡ್ತಾ ಇರ್ತೀರಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಲಿ ವ್ಯಾಲೆಟ್ ಪಾಸ್ವರ್ಡ್ ಅಂತ ಹೇಳ್ತಾನೆ. ಸೊ ನಿಮ್ಮ ಡೇಟಾ ಅದು ನೀವೊಂದು ಕಂಪ್ನಿ ಕ್ರಿಯೇಟ್ ಮಾಡಿರ್ತೀರಿ. ಸೊ ಅದಕ್ಕೆ ನೀವೇನಂತಂದ್ರೆ ಯಾರು ಅದನ್ನು ಡೇಟಾ ನೋಡಬಾರ್ದು. ಸೊ ಆ ಥರ ನೀವೇನೋ ಒಂದು ಸೆಕ್ಯೂರಿಟಿ ಕೀ ಪಾಸ್ವರ್ಡನ್ನು ನೀವೇನಾದರೂ ಕೊಡ್ತೀರಿ ಅಂತಂದರೆ ಸೊ ಅಲ್ಲಿ ಹೇಳ್ತಾ ನೋಡಿರಿ, ಇಫ್ ಯು ವಾಂಟ್ ಟು ಸೆಕ್ಯೂರ್ ಯುವರ್ ಕಂಪನಿ ಫ್ರಾಮ್ ಅದರ್ ಯೂಸರ್ಸ್ ಈವನ್ ಫ್ರಾಮ್ ಸೆಲೆಕ್ಷನ್ ಪ್ರೊವೈಡ್ ಅ ಪಾಸ್ವರ್ಡ್ ಹಿಯರ್ ಅಂತ ಹೇಳ್ತಾ ಇರ್ತಾನೆ ಅಲ್ಲಿ. ಆ ಕಾಪಿ ಆಫ್ ದ ಕಂಪನಿ ವಿಲ್ ಜನರೇಟ್ ವಿತ್ ಎನ್ಕರಪ್ಟೆಡ್ ಫಾರ್ಮೆಟ್ ನೇಮ್ ಅಂತ ನಾವು ಅದನ್ನು ಕರೀತಾ ಇರ್ತಾನೆ. ಸೊ ಪಾಸ್ವರ್ಡ್ ನೀವೆಲ್ಲೇ ಬೇಕಂದ್ರೆ ಕೊಡ್ಬೋದು ಅಂತ ನಾವಲ್ಲಿ ಕ್ರಿಯೇಟ್ ಆಗ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್ ಅಲ್ಲಿ ಬಂತು ನೋಡಿರಿ. ದ ಆಪ್ಷನ್ ಎನೇಬಲ್ಸ್ ಯು ಟು ರಿಸ್ಟ್ರಿಕ್ಟ್
ಯೂಸರ್ ವೈಸ್ ಡೇಟಾ ಆಕ್ಸೆಸ್ ಸೇಸ್ ಎಸ್ ಟು ಕ್ರಿಯೇಟ್ ದ ಅಡ್ಮಿನಿಸ್ಟ್ರೇಟರ್ ಹೂ ಹ್ಯಾಸ್ ಆಲ್ ರೈಟ್ಸ್ ಅಂತ ಕರಿತಾ ಇರ್ತಾನೆ. ಅಲ್ಲಿ ನೀವು ಇಫ್ ಎನಿ, ಸೊ ನಿಮಗೆ ಪಾಸ್ವರ್ಡ್ ನೀವು ಕೊಡ್ತೀರಿ ಅಂತಂದ್ರೆ ಇಫ್ ಎನಿ ಕ್ವಶನ್ ಆಗ್ತೈತಿ, ಎಸ್ ಆರ್ ನೋ ಅಂತ ಕೇಳ್ತೈತಿ. ಸೊ ನೀವು ಎಸ್ ಅಂತ ಕೊಟ್ಟಾಗ ಅಲ್ಲಿ ಏನು ಬರ್ತೈತೆ ಅಂದ್ರೆ ಯೂಸರ್ ನಿಮ್ಮ ಮತ್ತು ಪಾಸ್ವರ್ಡ್ ನೀವು ಇಲ್ಲಿ ಕೊಡಬೇಕಾಗ್ತದೆ. ಅದಕ್ಕೆ ಯೂಸ್ ಸೆಕ್ಯೂರಿಟಿ ಕಂಟ್ರೋಲ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬೇಸ್ ಕರೆನ್ಸಿ ಇನ್ಫಾರ್ಮೇಷನ್ ಅಂತ ಕರಿತಾನೆ. ಸೊ ಇವೆಲ್ಲ ಡಿಫಾಲ್ಟ್ ಆಗಿರ್ತಕ್ಕಂಥ ಆಪ್ಷನ್ಸ್ಗಳು. ಸೊ ಅಲ್ಲಿ ಬಂದುಬಿಟ್ಟು ನಿಮಗೆ ನೋಡ್ರಿ ಬೇಸ್ ಕರೆನ್ಸಿ ಸಿಂಬಾಲ್ ಪ್ರಿಸೆಟ್ ಆ್ಯಸ್ ಡಿಫಾಲ್ಟ್ ಕರೆನ್ಸಿ ರುಪೀಸ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಆ್ಯಸ್ ಡಿಫಾಲ್ಟ್ ಆ್ಯಸ್ ಸ್ಪೆಸಿಫೈಡ್ ಅರ್ಲಿಯರ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಬೇಸ್ ಕರೆನ್ಸಿ ಸಿಂಬಾಲ್ ಡಿಫಾಲ್ಟ್ ಆಗಿ ಸೆಟ್ ಆಗಿರ್ತೈತಿ, ರುಪೀಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಅದು ಫಾರ್ಮಲ್ ನೇಮ್, ಅದ್ರ ಹೆಸರು ಬಂದುಬಿಟ್ಟು ಕಂಪ್ಲೀಟ್ ನೇಮ್ ಫಾರ್ ದ ಕರೆನ್ಸಿ ಸಿಂಬಾಲ್ ಬೈ ಡಿಫಾಲ್ಟ್ ದಿಸ್ ಈಸ್ ಸೆಟ್ ಟು INR ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಇಂಡಿಯನ್ ರುಪೀಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಅಂತ ಕರಿತಾ ಇರ್ತಾನೆ. ಸೊ ನಂಬರ್ ಆಫ್ ಡೆಸಿಮಲ್ ಪ್ಲೇಸ್ ಅಂತ ತಕ್ಷಣ ಬೈ ಡಿಫಾಲ್ಟ್ ದಿಸ್ ಈಸ್ ಸೆಟ್ ಟು 2 numbers. ಇಟ್ ಮೀನ್ಸ್ ಎಕ್ಸಾಂಪಲ್ 10.00 ಅಂದರೆ 10 ರೂಪೀಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಪೈಸೆದೊಳಗೆ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಸೊ ಅದು ಡೆಸಿಮಲ್ ಪ್ಲೇಸ್ದೊಳಗೆ ನಿಮಗೆ ತೋರಿಸ್ಬೇಕಾದಾಗ ಸೊ ಡಿಫಾಲ್ಟಾಗಿ ಸೆಟ್ ಆಗಿರ್ತೈತೆ ಅಂದರೆ ಸೊ 2 ಅಂತದ್ದು ಸೆಟ್ ಆಗಿರ್ತೈತಿ. ಈಸ್ ಸಿಂಬಾಲ್ ಸಫೆಕ್ಸ್ಡ್ ಟು ಅಮೌಂಟ್ಸ್ ಅಂತ ಕರೀತಾನೆ. ಈಸ್ ಸಿಂಬಾಲ್ ಸಫೆಕ್ಸ್ಡ್ ಟು ಅಮೌಂಟ್ಸ್ ಅಂತ ಕರೀತಾನೆ. ಬೈ ಡಿಫಾಲ್ಟ್ ದಿಸ್ ಈಸ್ ಸೆಟ್ ಟು ನೋ ಅಂತ ಇರ್ತೈತೆ ಅದು. ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ವಿ ಪ್ಲೇಸ್ ದ ರುಪೀಸ್ ಸಿಂಬಾಲ್ ಇನ್ ಫಾರ್ಮ್ಯಾಟ್ ಆಫ್ ಅಮೌಂಟ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತಾನೆ. ಓಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸಿಂಬಾಲ್ ಫಾರ್ ಡೆಸಿಮಲ್ ಪೋರ್ಷನ್ ಅಂತ ಕರಿತು ನೋಡ್ರಿ. ಪೈಸದೊಳಗೆ ಏನಾದರೂ ಬರಬೇಕಂದ್ರೆ ಅಲ್ಲಿ ಹೇಳಿದ್ವಲ್ಲ ನಂಬರ್ ಆಫ್ ಡೆಸಿಮಲ್ ಪ್ಲೇಸ್ ಅಂತ ಬಂತಲ್ಲ, ಅದು ಎಲ್ಲಿ ಬರ್ತದೆ ನೋಡ್ರಿ. ಸಿಂಬಾಲ್ ಫಾರ್ ಡೆಸಿಮಲ್ ಪೋರ್ಷನ್ ಅಂತ ಕರಿತಾ ಇರ್ತಾನೆ. ಎಂಟರ್ ದ ಡೆಸಿಮಲ್ ಪೋರ್ಷನ್ ಫಾರ್ ದ ಕರೆನ್ಸಿ ಮೇಂಟೈನ್ಡ್. ಎಂಟರ್ ಎದ್ರೊಳಗೆ ಅಂತಂದ್ರೆ ಪೈಸದೊಳಗದು ತೋರಿಸ್ತಾ ಇರ್ತೈತಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗಲ್ಲಿ ಪುಟ್ ಅ ಸ್ಪೇಸ್ ಬಿಟ್ವೀನ್ ಅಮೌಂಟ್ಸ್ ಆ್ಯಂಡ್ ಸಿಂಬಾಲ್ ಅಂತ ಕರೀತಾನೆ. ಸೊ ಬೈ ಡಿಫಾಲ್ಟ್ ದಿಸ್ ಇಸ್ ಸೆಟ್ ಟು ಎಸ್ ಅಂತ ಕರೀತಾನೆ. ಸೊ ಅಲ್ಲಿ ನಿಮ್ಗೆ ಸಿಂಬಾಲು ಮತ್ತು ಅಮೌಂಟ್ ಬರಬೇಕಲ್ಲ, ಸೊ ಆ ಥರ ಏನಾದರೂ ಬರಬೇಕಂದ್ರೆ ಸೊ ಡಿಫಾಲ್ಟಾಗಿ ಅದು ಎಸ್ ಅಂತ ನಾವು ಅದನ್ನು ತೋರಿಸ್ತಾ ಇರ್ತಾನೆ. ಅಂದರೆ ರುಪೀಸ್ ಬಂದುಬಿಟ್ಟು ಆಮೇಲೆ ಏನಂತಂದ್ರೆ 100 ಅಥವಾ 100 ರೂಪೀಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡೆಸಿಮಲ್ ಪ್ಲೇಸಸ್ ಫಾರ್ ಪ್ರಿಂಟಿಂಗ್ ಅಮೌಂಟ್ಸ್ ಇನ್ ವರ್ಡ್ಸ್ ಅಂತ ಕರೀತಾನೆ ನೋಡ್ರಿ. ಸೊ ಡೆಸಿಮಲ್ ಪ್ಲೇಸಸ್ ಫಾರ್ ಅಮೌಂಟಿಂಗ್ ಇನ್ ವರ್ಡ್ಸ್ ಅಂತ ಕರೀತಾನೆ. ಯು ಕ್ಯಾನ್ ಸ್ಪೆಸಿಫೈ ದ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಟು ಪ್ರಿಂಟ್ ದ ಅಮೌಂಟ್ ಇನ್ ವರ್ಡ್ಸ್. ಜಸ್ಟ್ ಎಕ್ಸಾಂಪಲ್ ಸೊ 10 ರೂಪೀಸ್ ಅಂತ ಕರೆದಾಗ ಸೊ ನೀವು 10 ಅಂತ ಬರೆದಿರಿ, ಅದೇನು ಬರಬೇಕಂದ್ರೆ 10 ರೂಪೀಸ್ ಓನ್ಲಿ ಅಂತ ಬರಬೇಕು. ಸೊ ನೀವು 100 ಬರೆದಾಗ 100 ರೂಪೀಸ್ ಓನ್ಲಿ, 100 ರೂಪೀಸ್ ಓನ್ಲಿ ಹೀಗೆಲ್ಲ ಬರಬೇಕಾಗ್ತೈತಿ. ಆ ಥರ ಬರಬೇಕಂತಂದ್ರೆ ಸೊ ದ ಡೆಸಿಮಲ್ ಪ್ಲೇಸಸ್ ಫಾರ್ ಪ್ರಿಂಟಿಂಗ್ ಅಮೌಂಟ್ಸ್ ಇನ್ ವರ್ಡ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಸೊ ಇದು ಆಫ್ಟರ್ ಕಂಪ್ಲೀಟೆಡ್ ಇಷ್ಟೆಲ್ಲ ಮಾಹಿತಿಗಳನ್ನು ಫಿಲಪ್ ಮಾಡಿದಾಗ, ಎಂಟರ್ ಮಾಡಿದಾಗ ಆನ್ ಕಂಪ್ಲೀಟಿಂಗ್ ದ ಫಿಲ್ಲಿಂಗ್ ಆಫ್ ಇನ್ಫಾರ್ಮೇಷನ್ ಟ್ಯಾಲಿ 6 ಯುವರ್ ಕನ್ಫರ್ಮೇಷನ್ ಟು ಸೇವ್ ದ ಕಂಪನಿ ಪ್ರೊಫೈಲ್ ಆಸ್ಕಿಂಗ್ ಏನಂತಂದ್ರೆ ಲಾಸ್ಟ್ರಿ ಬಂದುಬಿಟ್ಟು ಅಕ್ಸೆಪ್ಟ್ ಅಂತ ಹೇಳ್ತೈತಿ. ಅಂದರೆ ಇಟ್ ಮೀನ್ಸ್ ಸೇವ್ ಎಸ್ ಆರ್ ನೋ ಅಂತ ಕೇಳ್ತೈತಿ. ಅವನ್ಮೇಲೆ ಇಫ್ ಯು ಕಂಡೀಷನ್ ವೈ ಪ್ರೆಸ್ ಇಟ್ ಮೀನ್ಸ್ ಅಂತಂದ್ರೆ ವೈ ಆಪ್ಷನ್ ಪ್ರೆಸ್ ಮಾಡಿದರೆ ಸೊ ಸೇವ್ ಅನ್ನೋದನ್ನು ನಿಮ್ಗೆ ಏನು ಮಾಡ್ತೈತೆ ಅಂದರೆ ಡಿಫಾಲ್ಟ್ ಮಾಡ್ತೈತಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಅದು ಅವಶ್ಯಕತೆ ಇಲ್ಲ ಮತ್ತು ಅದರೊಳಗೆ ಏನಾದರೂ ಎಂಟರ್ ಮಾಡಬೇಕಾಗೈತೈತಿ. ಆ ಟೈಮ್ದೊಳಗೆ ನಿಮ್ಮದು ಕಂಪ್ನಿ ಬೇಡಪ್ಪ ಅಂತಂದ್ರೆ ಸೊ ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ ಏನು ಆಪ್ಷನ್ ನೀವಲ್ಲೇ ಪ್ರೆಸ್ ಮಾಡಬೇಕು. ಎಕ್ಸೆಪ್ಟ್ ಮೀನ್ಸ್ ಸೇವ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಎಸ್ ಆರ್ ನೋ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಇಷ್ಟೆಲ್ಲ ಆದ ನಂತರ ಸೊ ಬರ್ತಕ್ಕಂಥ ಆಪ್ಷನ್ ಯಾವುದಪ್ಪ ಅಂದ್ರೆ ನೋ ಕಂಪ್ನಿ ಈಸ್ ರೆಡಿ ಫಾರ್ ಎಂಟರಿಂಗ್ ದ ಟ್ರಾನ್ಸಾಕ್ಷನ್ಸ್ ಅಂತ ನಾವು ಅದನ್ನು ಕರಿತಾ ಇರ್ತೀವಿ. ಇದು ನಿಮಗೆ ಬಂದುಬಿಟ್ಟು ಹೌ ಟು ಕ್ರಿಯೇಟ್ ದ ಕಂಪನಿಯನ್ನು ಹೆಂಗೆ ಕ್ರಿಯೇಟ್ ಮಾಡಿದ್ರಿ ಅನ್ನೋದನ್ನು ಮಾಹಿತಿನ ನಿಮಗಿಲ್ಲಿ ಹೇಳ್ತಾ ಇದ್ದೀನಿ ಅಲ್ಲಿ. ಸೊ ಮತ್ತೊಮ್ಮೆ ತೋರಿಸ್ತಾ ಇರ್ತೀನಿ ನೋಡಿರಿ. ಸೊ ಗೋ ಟೆಲಿಗೆ ಹೋಗ್ಬೇಕಂದ್ರೆ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು. ಗೇಟ್ವೇ ಆಫ್ ಟ್ಯಾಲಿ ಒಳಗೆ ಕಂಪನಿ ಇನ್ಫಾರ್ಮೇಷನ್ಗೆ ಹೋಗಬೇಕು. ಕಂಪನಿ ಇನ್ಫಾರ್ಮೇಷನ್ದೊಳಗೆ ಏನು ತೊಗೋಬೇಕಂದ್ರೆ ಕ್ರಿಯೇಟ್ ಕಂಪನಿ ಈ ಆಪ್ಷನನ್ನು ಚೂಸ್ ಮಾಡಬೇಕು. ಕ್ರಿಯೇಟ್ ಕಂಪನಿ ಆಪ್ಷನನ್ನು ಚೂಸ್ ಮಾಡಬೇಕು. ಹೌದಾ, ಇಲ್ಲಿ ತೋರಿಸ್ತೈತೆ ನೋಡಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕಂದ್ರೆ ಕಂಪ್ನಿ ಕ್ರಿಯೇಷನ್ ಸ್ಕ್ರೀನ್ ತೋರಿಸ್ತೈತಿ. ಸೊ ಅಲ್ಲಿ ನಿಮ್ಗೆ ಮಾಹಿತಿಗಳನ್ನು ಫಿಲ್ ಮಾಡಬೇಕಾಗ್ತದೆ. ಎಕ್ಸಾಂಪಲ್ ಕೊಟ್ಟಿನ ನಿಮಗಲ್ಲೇ ಡೈರೆಕ್ಟ್ರಿ ಟ್ಯಾಲಿ ERP ಆ್ಯಂಡ್ ಡೇಟಾ ನೇಮ್ ಸಮರ್ಥ್ ಆ್ಯಂಡ್ ಕಂಪನಿ ಅಂತ ಕೊಡ್ತಾ ಇದ್ದೀನಿ ಎಕ್ಸಾಂಪಲ್. ಸೊ ಮೇಲಿಂಗ್ ನೇಮ್ ರೆಪ್ಯುಟೇಷನ್. ಸೊ ಅಡ್ರೆಸ್ ದ ಕಂಪನಿ, ನಿಮ್ಮ ಅಡ್ರೆಸ್ ಕಂಪ್ನಿ ಟೈಪ್ ಮಾಡಬೇಕು. ಆಮೇಲೆ ಕಂಟ್ರಿ, ಸ್ಟೇಟು, ಪಿನ್ ಕೋಡ್ ಇವೆಲ್ಲ ಡಿಫಾಲ್ಟ್ ಆಗಿದ್ದಾರ್ದು ಇವನ್ನೆಲ್ಲ ಮೆನ್ಷನ್ ಮಾಡಲೇಬೇಕಾಗ್ತೈತಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೊಬೈಲ್ ನಂಬರು, ಫ್ಯಾಕ್ಸ್ ನಂಬರು, ಇಮೇಲ್ ಅಡ್ರೆಸ್ಸು, ವೆಬ್ಸೈಟ್ಸ್ ಇವನ್ನೆಲ್ಲ ಫಿಲ್ ಮಾಡ್ಕೊಂತ ನೀವಲ್ಲೇ ಬರಬೇಕಾಗ್ತೈತಿ. ಸೊ ಇವತ್ತಿನ ಕ್ಲಾಸ್ ಒಳಗಿಂದ ನಿಮಗೆ ಜಸ್ಟ್ ಹೌ ಟು ಕ್ರಿಯೇಟ್ ದ ಕಂಪ್ನಿಯನ್ನು ಹೆಂಗೆ ಕ್ರಿಯೇಟ್ ಮಾಡ್ತೀನಿ ಅನ್ನೋದನ್ನ ನಾವೇ ನೋಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಬಂದುಬಿಟ್ಟು ಸೊ ಅಂದರೆ ಫಸ್ಟ್ ಚಾಪ್ಟರ್ ಇಲ್ಲಿ ಕಂಪ್ಲೀಟ್ ಆಗ್ತೈತಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗಲ್ಲೇ ಇದಕ್ಕೆ ಸಂಬಂಧಪಟ್ಟಂಥ ಕಂಪನಿಗೆ ಸಂಬಂಧಪಟ್ಟಂಥ ಕಾನ್ಫಿಗ್ರೇಷನ್ ಮತ್ತು ಫ್ಯೂಚರ್ಸ್ ಅಂತ ಬರ್ತಾ ಇರ್ತವೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.